ನಮಸ್ಕಾರ ಸ್ನೇಹಿತರೆ, ನಮ್ಮ ಮಹಾಭಾರತ 50ನೇ ಎಪಿಸೋಡಿಗೆ ತಲುಪಿದೆ. ಈ ಅರ್ಧಶತಕದ ಯಶಸ್ವಿಗೆ ನೀವೇ ಕಾರಣ. ನಿಮ್ಮ ಹಾರೈಕೆ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಈಗ ನಾವು ಸ್ಟೋರಿನಲ್ಲಿ ಹೋಗೋಣ. ಅಂದ್ರೆ ಈಗ ಭೀಮ ಮತ್ತೆ ಅರ್ಜುನ ಯುದ್ಧ ಮಾಡ್ತಾರಾ? ಒಂದೇ ಸಾರಿ ದ್ರುಪದ ರಾಜನ ಮೇಲೆ ಆನೆಗಳ ತರ ಮುಗಿ ಬೀಳ್ತಿರೋ ರಾಜರನ್ನ ತಡೆಯೋಕೆ ಭೀಮಾರ್ಜುನರು ಬರ್ತಾರೆ. ರಾಜರೆಲ್ಲ ಕವಚಗಳನ್ನು ಧರಿಸಿ ಭೀಮಾರ್ಜುನನನ್ನು ಸಾಯಿಸೋಕೆ ಮುಂದಾಗ್ತಾರೆ. ಆಗ ಭೀಮ ತನ್ನ ಬಲದಿಂದ ಒಂದೇ ಒಂದು ಕೈಯಿಂದ ಗಿಡವನ್ನು ಕೆತ್ತಿ ಅವರ ಮೇಲೆ ಹಾಕೋಕೆ ಶುರು ಮಾಡ್ತಾನೆ. ಆಗ ಭೀಮನಲ್ಲಿ ಯಮನ ರೂಪಾನೇ ನೋಡ್ತಾರೆ. ಇನ್ನು ಅರ್ಜುನನ ಬಾಣಗಳಂತೂ ಅವನ ವೀರತ್ವವನ್ನು ತೋರಿಸ್ತಾ ಇದ್ವು. ಹೀಗೆ ಭೀಮಾರ್ಜುನರು ತಮ್ಮ ಉಗ್ರ ರೂಪವನ್ನು ತೋರಿಸ್ತಾರೆ. ಇದನ್ನೆಲ್ಲ ನೋಡಿದಂತಹ ಕೃಷ್ಣ ಬಲರಾಮನ ಹತ್ರ ಹೋಗಿ ಸಿಂಹದ ತರ ಬಾಣಗಳನ್ನು ಬಿಡ್ತಿರೋದು ಅರ್ಜುನನೇ, ಅದರಲ್ಲಿ ಸಂದೇಹವೇ ಇಲ್ಲ. ಇನ್ನು ಒಂದೇ ಏಟಿಗೆ ಮರವನ್ನು ಕಿತ್ತಿ ಶತ್ರುಗಳನ್ನು ಸಾಯಿಸ್ತಿರೋದು ಭೀಮನೇ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಹೋರಾಹೋರಿಯಾಗಿ ಯುದ್ಧ ನಡೀತಾ ಇರುತ್ತೆ. ಭೀಮಾರ್ಜುನರ ಶಕ್ತಿ ಪರಾಕ್ರಮವನ್ನೆಲ್ಲ ನೋಡಿದಂತಹ ರಾಜರು ಭೀಮಾರ್ಜುನರನ್ನು, ನೀವು ಯಾರು, ನಿಮ್ಮನ್ನು ಪರಿಚಯಿಸಿ, ನಂತರ ನಾವು ಯುದ್ಧವನ್ನು ಮುಂದುವರಿಸೋಣ ಅಂತ ಹೇಳ್ತಾರೆ. ಆಗ ಭೀಮಾರ್ಜುನರಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಅದೇ ಸಮಯದಲ್ಲಿ ಕೃಷ್ಣ ಅಲ್ಲಿಗೆ ಬಂದು, ಅವ್ರು ಯಾರಾದ್ರೆ ಏನು, ಧರ್ಮಪೂರ್ವಕವಾಗಿ ಅವರಿಗೆ ದ್ರೌಪದಿ ಸಿಕ್ಕಿದ್ದಾಳೆ ಅಂತ ದ್ರೌಪದಿನ ಅವ್ರ ಜೊತೆ ಕಳಿಸ್ತಾರೆ. ಇತ್ತ ಕುಂತಿ ಮಕ್ಕಳು ಮನೆಗೆ ಬರೋ ಸಮಯ ಆಗಿದೆ, ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇರ್ತಾಳೆ. ನಂತರ ಪಾಂಡವರು ಮನೆಗೆ ಬರ್ತಾರೆ. ಆಗ ಅರ್ಜುನ, ಅಮ್ಮ ನೋಡು, ನನಗೆ ಬಹುಮಾನ ಸಿಕ್ಕಿದೆ ಅಂತ ಹೇಳ್ತಾನೆ. ಕುಂತಿ ತಿರುಗು ಗಿಡ ನೋಡದೆ ಅದನ್ನೆಲ್ಲರೂ ಹಂಚಿಕೊಳ್ಳಿ ಅಂತ ಹೇಳ್ತಾಳೆ. ಇದನ್ನು ಕೇಳಿದಂತ ಅರ್ಜುನ ಶಾಕ್ ಅಲ್ಲಿ ಇದ್ಬಿಡ್ತಾನೆ. ಆಗ ಕುಂತಿ ಅದನ್ನ ನೋಡಿ, ಅಯ್ಯೋ ನಾನು ಏನ್ ಹೇಳಿಬಿಟ್ಟೆ ಅಂತ ತುಂಬಾ ನೊಂದುಕೊಳ್ತಾಳೆ. ಇದನ್ನೆಲ್ಲ ಕೇಳಿದಂತಹ ಧರ್ಮರಾಜ, ಅರ್ಜುನ, ಸ್ವಯಂವರದಲ್ಲಿ ಗೆದ್ದಿದ್ದು ನೀನೆ, ಅದಕ್ಕಾಗಿ ಯುವರಾಣಿಯನ್ನ ನೀನೇ ಮದುವೆ ಆಗು ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ, ನನ್ನನ್ನು ಅಧರ್ಮವಂತನಾಗಿ ಮಾಡಬೇಡ, ಮೊದಲು ನಿನ್ನ ಮದುವೆ, ಅದಾದ್ಮೇಲೆ ಭೀಮಂದು, ಅದಾದ್ಮೇಲೆ ನನ್ನ ಮದುವೆ. ಈಗ ಯಾವುದು ಧರ್ಮ ನೀನೇ ಹೇಳು, ಆಲೋಚನೆ ಮಾಡಿ ನಿರ್ಧಾರ ತಗೋ. ಆಗ ಧರ್ಮರಾಜ ತಮ್ಮಲ್ಲಿ ತಮಗೆ ಜಗಳಗಳಾಗುತ್ತೋ ಅನ್ನೋ ಭಯದಿಂದ ವ್ಯಾಸ ಮುನಿಗಳ ಸಲಹೆಯನ್ನು ತಗೊಳ್ಳೋಣ ಅಂತ ಹೇಳ್ತಾನೆ. ಅವರ ಸಲಹೆಯಂತೆ ಪಾಂಡವರು 5 ಜನ ದ್ರೌಪದಿನ ಮದುವೆ ಆಗೋಕೆ ರೆಡಿ ಆಗ್ತಾರೆ. ಅಯ್ಯೋ, ಅಸಲು ಏನಿದು, ದ್ರೌಪದಿನ ಕೇಳಿದ್ರಾ? ಅವಳು ಓಕೆ ತಪ್ಕೊಳ್ತಾಳ? ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ.